ನಮಸ್ಕಾರ. ಪಟೇಲ್ ಕುಕಿಂಗ್ ಹೌಸ್ಗೆ ಸ್ವಾಗತ. ಇವತ್ತು ನಾನು ನಮ್ಮ ಕಡೆ ಮಾಡುವಂಥ ಸಪ್ಪೆ ತೊಗೆ ಅಥವಾ ಈ ಕಡೆ ಎಲ್ಲ ಕರೀತಾರಲ್ಲ ಬೇಳೆ ರಸಮ್ ಅಂತ, ಅದನ್ನು ಮಾಡ್ತಿದ್ದೀನಿ. ಮೊದಲನೇದಾಗಿ ಈ ಬೌಲ್ ಅಳತೆಯಲ್ಲಿ 2 ಬೌಲಷ್ಟು ತೊಗರಿಬೇಳೆ ಮತ್ತು 1 ಬೌಲಷ್ಟು ಮಸೂರು ಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ 1 ಟೀ ಸ್ಪೂನಷ್ಟು ಕಡಲೆಬೇಳೆ ಸೇರಿಸ್ಕೊತಿದ್ದೀನಿ. ನಂತರ ಇದು ನೀರು ಹಾಕಿ ಚೆನ್ನಾಗಿ 1-2-3 ಟೈಮು ವಾಶ್ ಮಾಡಿ, ನೋಡಿ ಈ ಥರ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುಕ್ಕರಲ್ಲಿ ಇಟ್ಬಿಟ್ಟು ಅದಕ್ಕೆ ನೀರು ಹಾಕಿದ್ದೀನಿ ನಾನು ಗ್ಯಾಸ್ ಮೇಲೆ ಇಟ್ಟು. ಆಮೇಲೆ ಇದಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿ ಇದನ್ನು ಒಲೆ ಮೇಲೆ ಇಟ್ಟು ಇದಕ್ಕೆ 1-2 ಚಮಚದಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಇವಾಗಲೇ ಬೇಯಕರನೇ ಜೀರಿಗೆ ಹಾಕಿ 1 ಟೀ ಸ್ಪೂನ್ ಅಷ್ಟಾದರೆ ಸಾಕು ಜೀರಿಗೆ. ಇದಕ್ಕೆ ಜೀರಿಗೆ ಹಾಕ್ಬಿಡಿ. ಚೆನ್ನಾಗಿರುತ್ತೆ ಇದು ಚಳಿಗಾಲದಲ್ಲಿ. ಶೀತ ಗೀತ ಆದರೆ, ಹುಷಾರಿಲ್ಲ ಅಂದರೆ ಇದ್ರ ಜೊತೆ ಮುದ್ದೆ ಮಾಡ್ಕೊಂಡು ಊಟ ಮಾಡ್ಬೋದು, ಅಥವಾ ಅರ್ಜೆಂಟಿಗೆ ಬೇಗನೆ ಸುಲಭವಾಗಿ ಆಗೋಗುತ್ತೆ. ನಂತರ ನಾನು ಉದ್ದುದ್ದಕ್ಕೆ ಈ ಥರ ಮೆಣಸಿನ್ಕಾಯಿನ 8-10 ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ, ನೋಡಿ. ನಂತರ 8 ಅಥವಾ 10 ಎಸಳಷ್ಟು ಬೆಳ್ಳುಳ್ಳಿ ಸೇರಿಸ್ತಿದ್ದೀನಿ ನಾನು ಇದಕ್ಕೆ. ನಂತರ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3-4 ವಿಷಲ್ನ ಮೆತ್ತಗೆ ಬೇಳೆ ಬೇಯೋ ಥರ ಬೇಯಿಸ್ಕೊಂಬಿಡಿ. ನೋಡಿ ಕುಕ್ಕರ್ ಚೆನ್ನಾಗಿ 4 ವಿಷಲ್ ಕೂಗಿದ್ರೆ ಸಾಕು, ಚೆನ್ನಾಗಿ ಬೇಯಲಿ ಬೇಳೆ. ಆಮೇಲೆ ಇದು ತಣ್ಣಗಾಗಕ್ಕೆ ಸೈಡಿಗೆ ಎತ್ತಿಟ್ಬಿಡಿ. ಕುಕ್ಕರ್ ಪ್ರೆಷರ್ ಇಳಿದಾದ್ಮೇಲೆ ಬೇರೆ ಪಾತ್ರೆ ತಗೊಂಡು ಅದಕ್ಕೆ ನಾನು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ಇಲ್ಲಿ ನಾನು ತೋರಿಸಿರೋದು ಸಾರಿನ ಸೌಟ್ ಇರುತ್ತಲ್ಲ, ಅದರಲ್ಲಿ 1 ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ. ಆಮೇಲೆ ಎಣ್ಣೆ ಕಾದ್ಮೇಲೆ ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕಿ, ಆಮೇಲೆ ಹಿಂಗೆ ಹಾಕಿ, ಸ್ವಲ್ಪ ಒಳ್ಳೆಯದು ಹಿಂಗು ಹೆಲ್ತಿಗೆ, ಗ್ಯಾಸ್ಟ್ರಿಕ್ ಎಲ್ಲ ಕಮ್ಮಿ ಮಾಡುತ್ತೆ, ನಿಮಗೆ ಗೊತ್ತೇ ಇರುತ್ತೆ. ನಂತರ ಇದಕ್ಕೆ ಕರ್ಬೇವಿನ ಸೊಪ್ಪು ಅಥವಾ ಈರುಳ್ಳಿ ಹಾಕಿದ್ದೀನಿ. ನಾನಿಲ್ಲಿ ಕರ್ಬೇವಿನ ಸೊಪ್ಪು ಹಾಕೋದು ಮರ್ತೋಗಿದ್ದೀನಿ, ನೀವು ಹಾಕ್ಕೊಳ್ಳಿ. ನಂತರ ಅರಿಶಿನ ಪುಡಿ ಹಾಕಿ ಈರುಳ್ಳಿ ಎಲ್ಲ ಚೆನ್ನಾಗಿ ಮೆತ್ತಗಾಗೋವರೆಗೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ನೋಡಿ ಕಲರ್ ಚೇಂಜ್ ಆಗುತ್ತೆ ಈರುಳ್ಳಿ. ಬೇಗ ಮಾಡ್ಬೋದು ಈ ಸಾಂಬಾರನ್ನ. ಆಮೇಲೆ ಶುಂಠಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಸಿ ಶುಂಠಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿನ. ನಂತರ ಮೀಡಿಯಮ್ ಸೈಜ್ ಇರೋವಂಥ 2-3 ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿ ಇದಕ್ಕೆ ಸೇರಿಸಿ, ಇದಕ್ಕೆ ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಮುಚ್ಚಿಟ್ಟು, ಟೊಮೊಟೊ ಎಲ್ಲ ಮೆತ್ತಕ್ಕಾಗಲಿ. ಉಪ್ಪನ್ನ ಬೇಳೆ ಬೇಯಿಸೋಕರೂ ಹಾಕಿದ್ದೀನಿ, ಹಂಗಾಗಿ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ. ಬೇಳೆ ಬೇಯಿಸೋಕಾದ್ರೆ 2 ಟೀ ಸ್ಪೂನ್ ಹಾಕಿದ್ದೀನಿ, ಇವಾಗ 1 ಸ್ಪೂನ್ ಹಾಕಿದ್ದೀನಿ ಉಪ್ಪನ್ನ, ಸಾಕಾಗುತ್ತೆ ಅಷ್ಟು. ರುಚಿಗೆ ತಕ್ಕಷ್ಟು ನಿಮ್ಮ ರುಚಿ. ನೆಕ್ಸ್ಟು ಟೊಮೊಟೊ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ತಳ ಹಿಡಿಯುತ್ತೆ, ಸ್ವಲ್ಪ ಶುಂಠಿ ಹಾಕಿರ್ತೀನಲ್ವ ಅದಕ್ಕೆ. ಆಮೇಲೆ ಬೇಯಿಸ್ಕೊಂಡಿರ್ತೀವಲ್ಲ ಮೆಣಸಿನ್ಕಾಯಿ ಎಲ್ಲ ಮೇಲೆ ಬಂದಿರುತ್ತಲ್ಲ, ಅದನ್ನೆಲ್ಲ ತೆಗೆದುಬಿಡಿ, ಚೆನ್ನಾಗಿರುತ್ತೆ. ಏಕೆಂದರೆ ಮತ್ತೆ ಕುದ್ಮೇಲೆ ಖಾರ ಜಾಸ್ತಿ ಬಿಡ್ಕೊಳ್ಳುತ್ತೆ, ಅದರಿಂದ ನಾನು ಫಸ್ಟಿಗೆ ಬೇಯಿಸಿದ ತಕ್ಷಣ ತೆಗೆದುಬಿಡ್ತೀನಿ. ಬೆಂದಿರೋ ಬೇಳೆಗೆ ಸ್ವಲ್ಪ ಗರಂ ಮಸಾಲ ಮತ್ತು ಕೊಬ್ಬರಿ ಅಷ್ಟೇ ಹಾಕಿರೋದಿಲ್ಲಿ, ಬೇರೆ ಯಾವುದೇ ಮಸಾಲೆಗಳನ್ನ ಬಳಸಿಲ್ಲ ನಾನು. ಸುಲಭವಾಗಿ ಆಗುತ್ತೆ, ಬೇಗನೂ ಆಗೋಗುತ್ತೆ. ನೋಡಿ ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಆಯಿತು. ಈಸಿಯಾಗಿ 10 ನಿಮಿಷದಲ್ಲೇ ಆಗೋಗುತ್ತೆ ನಮ್ಮದು ರಸಮ್ಮು. ಅನ್ನ ಜೊತೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. ನಮ್ಮ ಕಡೆ ಸಪ್ಪೆ ತೊಗೆ ಅಂತ ಕರಿತೀವಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ.